ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರೋ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ದಿನ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಕೊನೆ ತನಕ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ತುಂಬ ಜನ ಕೇಳ್ತಾಯಿದ್ರು, ಪುನಃ ಆಲ್ರೆಡಿ ನಾನು 2-3 ಟೈಮ್ಸ್ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಒಂದು ವೆಯ್ಟ್ ಲಾಸ್ ಪೌಡ್ರ್ ಬಗ್ಗೆ. ಸೊ ಇನ್ನೂ ತುಂಬ ಜನ ಕೇಳ್ತಾಯಿದ್ರು, ಅದಕ್ಕೆ ನಾನು ಇನ್ನೊಂದು ಸತಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಮೆಂತ್ಯನ ತೊಗೊಂಡಿದ್ದೀನಿ, ಅರ್ಧ ಬೌಲಷ್ಟು. ಅದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಿಮ್ಮಲ್ಲೇ. ಈಗ ನಾನು ಒಂದು ಅರ್ಧ ಬೌಲಷ್ಟು ಸೋಂಪನ್ನು ತೊಗೊಂಡಿದ್ದೀನಿ. ಸೊ ಸೋಂಪನ್ನು ಕೂಡ ಎಲ್ಲದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ್ಯಂಡ್ ಈ ಒಂದು ಪೌಡ್ರು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಒಂದು ವೆಯ್ಟ್ ಲಾಸ್ಗೆ. ಆದಷ್ಟು ಪೋಸ್ಟ್ ಪ್ರೆಗ್ನೆನ್ಸಿಯವರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾನು ಹಾಫ್ ಬೌಲಷ್ಟು ಇನ್ನು ಜೀರಿಗೆನ ತೊಗೊಂಡಿದ್ದೀನಿ. ಸೊ ಇದು ಕೂಡ ನೀವು ಚೆನ್ನಾಗಿ ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಅಜ್ವೈನ ತೊಗೊಂಡಿದ್ದೀನಿ. ಇದು ಒಂದು 2 ಟೇಬಲ್ ಸ್ಪೂನ್ ಅಜ್ವೈನ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಸೊ ಒಂದು 2 ಟೇಬಲ್ ಸ್ಪೂನ್ ಮಾತ್ರ ತೊಗೊಬೇಕು. ಆ್ಯಂಡ್ 1 ಟೇಬಲ್ ಸ್ಪೂನ್ ಇಲ್ಲ ಅಂದರೆ 1.5 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ತೊಗೊಳ್ಳಿ ಸಾಕು ಪೆಪ್ಪರು. ಸೊ ಒಂದು ಸ್ವಲ್ಪ ಚಕ್ಕೆ ಆ್ಯಂಡ್ ಏಲಕ್ಕಿ 2, ಒಂದು 4 ಲವಂಗ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಆದಷ್ಟು ಸಿಮ್ಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆಯಿತಾ. ಸೊ ಈಗ ನಾನು ಧನಿಯಾನ ತೊಗೊಂಡಿದ್ದೀನಿ. ಧನಿಯಾನೂ ಕೂಡ ನನ್ನ ಹತ್ರ ಸ್ವಲ್ಪನೇ ಇತ್ತು, ಸ್ವಲ್ಪ ಲೈಕ್ ಹಾಫ್ ಬೌಲಷ್ಟು. ನಾನು 1 ಬೌಲ್ ತೊಗೊತೀನಿ ಧನಿಯಾ. ಸೊ ಧನಿಯಾ ಕುಡಿಯೋದ್ರಿಂದ ನಮ್ಮ ಒಂದು ಥೈರಾಯ್ಡ್ ಇರೋರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಅಂತ ಅಲ್ಲ, ಜಾಸ್ತಿನೇ ಕಡಿಮೆ ಆಗುತ್ತೆ ಥೈರಾಯ್ಡ್ ಇರೋರಿಗೆ. ಹಾಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನನ್ನ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ತುಂಬ ಹೆಲ್ಪ್ಫುಲ್ ಆಗಿದೆ. ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ಸ್ ತುಂಬ ಇಷ್ಟಪಟ್ಟು ಕುಡಿತಾರೆ. ಆ್ಯಂಡ್ ಅವರಿಗೂ ಸ್ವಲ್ಪ ವೆಯ್ಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಅಂತ ಅಲ್ಲ, ನಮ್ಮ ಒಂದು ದಿನಚರಿಯಲ್ಲಿ ಒಂದು ಡ್ರಿಂಕ್ ತಗೊಂಡ್ರೆ ನಿಜವಾಗ್ಲೂ ಲೈಕ್ ಜೀರ್ಣಶಕ್ತಿ ಚೆನ್ನಾಗಾಗಿರುತ್ತೆ. ಆ್ಯಂಡ್ ಹೆಲ್ದಿಯಾಗಿ ಊಟ ಚೆನ್ನಾಗಿ ಮಾಡ್ತೀವಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ನನಗಂತೂ ಲೈಕ್ ಪಾಪು ಡೆಲಿವರಿ ಆದಮೇಲೆ 7 ಮಂತ್ಸ್ ತನಕ ಏನು ವೆಯ್ಟ್ ಲಾಸ್ ಟ್ರೈ ಮಾಡಲಿಲ್ಲ. ಅದಾದಮೇಲೆ ನಾನು ವೆಯ್ಟ್ ಲಾಸ್ ಟ್ರೈ ಮಾಡುವಾಗ ಈ ಒಂದು ಡ್ರಿಂಕ್ ತುಂಬ ಸಪೋರ್ಟ್ ಮಾಡ್ತೆ ನನಗೆ. ಈ ಒಂದು ಡ್ರಿಂಕಿಂದ ತುಂಬ ವೆಯ್ಟ್ ಲಾಸ್ನ ಕಂಡುಕೊಂಡೆ. ನಾನು ಇನ್ನೊಂದು ಏನಂತ ಅಂದರೆ, ಹೆಣ್ಮಕ್ಳಿಗೆ ಬೆಲ್ಲಿ ಆಫ್ಟರ್ ಡೆಲಿವರಿ ಹೊಟ್ಟೆ ತುಂಬ ಬೊಜ್ಜು ಇರುತ್ತೆ. ಲೈಕ್ ಯಾವಾಗ ಈ ಬೆಳ್ಳಿನ ರೆಡ್ಯೂಸ್ ಮಾಡಬೇಕು ಅಂತ ಒಂದು ಪ್ರಶ್ನೆನೇ ಅಂತ ಹೇಳ್ಬೋದು. ಸೊ ಅವರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬೆಲ್ಲಿ ರೆಡ್ಯೂಸ್ ಆಗೋದಕ್ಕೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಡ್ರಿಂಕನ್ನು ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ತೊಗೊಬೇಕು. ಆ್ಯಂಡ್ ಇದಕ್ಕೆ ನೀವು ಹನಿ ಮತ್ತು ಲೆಮನನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಟಿಫನ್ ಆದಮೇಲೆ 1 ಕಪ್, ಅದಾದಮೇಲೆ ಆಫ್ಟರ್ನೂನ್ ಲಂಚ್ ಆದಮೇಲೆ 1 ಕಪ್, ಮತ್ತು ಕಾಫಿ ಕುಡಿಯೋ ಟೈಮಲ್ಲಿ 1 ಕಪ್ ತೊಗೊಳ್ಳಿ. ಅದಾದಮೇಲೆ ನೈಟ್ ಮಾತ್ರ ಕಂಪಲ್ಸರಿ ಊಟ ಆದಮೇಲೆ ಈ ಒಂದು ಡ್ರಿಂಕನ್ನು ತಗೊಂಡೋದ್ರಿಂದ ನಿಮ್ಮೊಂದು ವೆಯ್ಟ್ ಲಾಸ್ ಬೇಗ ರೆಡ್ಯೂಸ್ ಆಗುತ್ತೆ. ನೈಟ್ ಮಾತ್ರ ಲೆಮನ್ ಆ್ಯಡ್ ಮಾಡ್ಕೊಂಡು ಕುಡೀರಿ. ಆ್ಯಂಡ್ ಮಾರ್ನಿಂಗ್ ಕೂಡ ಹನಿ ಮತ್ತು ಲೆಮನನ್ನು ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಮಧ್ಯ ಲೈಕ್ ಟಿಫನ್ ಆದಮೇಲೆ ಆಗಿರ್ಬೋದು, ಲಂಚ್ ಆದಮೇಲೆ ಆ್ಯಂಡ್ ಈವ್ನಿಂಗ್ ಬೇಕಾದರೆ ಹಾಗೆ ವಾಟರನ್ನು ನೀವು ತೊಗೊಬೋದು. ಆ್ಯಂಡ್ ನಿಜವಾಗ್ಲೂ ತುಂಬ 100% ರಿಸಲ್ಟ್ ಕೊಡುವಂತಹ ಒಂದು ಡ್ರಿಂಕ್. ಆ್ಯಂಡ್ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಪೋರ್ಟ್ ಮಾಡಿಲ್ವೋ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ಖಂಡಿತವಾಗ್ಲೂ ವಾಚ್ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಲೈವ್ ಸ್ಟ್ರೀಮ್ ಕೂಡ ಮಾಡ್ತೀನಿ. ಎಲ್ಲರೂ ಲೈವ್ಗೆ ಜಾಯಿನ್ ಆಗಿ 12:30 ನನ್ನ ಒಂದು ಲೈವ್ ಸ್ಟ್ರೀಮ್ ಇರುತ್ತೆ, ಎಲ್ಲರೂ ಜಾಯಿನ್ ಆಗಿ ಅಂತ ಹೇಳ್ತಾ ಬಾಯ್.